ಇಲ್ಲಿ ಬಂದಿದ್ದಾರಂತ ಹೇಳಿದ್ರು, ಎಲ್ಲಿಂದ ಗೊತ್ತಾಗ್ತಾ ಇಲ್ಲ. ಅಕ್ಕ, ಏನಪ್ಪ? ಇಲ್ಲಿ ಲಂಬಾಣಿಯವ್ರ ಮನೆ ಎಲ್ಲಿದೆ, ಬಾಡಿಗೆ ಕೊಟ್ಟಿದ್ದಾರಂತೆ? ಇಲ್ಲ, ಸ್ಟ್ರೈಟ್ ಆಗಿ ಹೋಗಿ. ಆ ಛ, ಅಕ್ಕ ಏನು ಈ ತರ ಮನೆಗೆ ಬಾಡಿಗೆ ಬಂದಿದ್ದಾರೆ? ಏನಂತ ಒಳಗೆ ನೋಡೋಣ. ಅಕ್ಕ, ಅಕ್ಕ, ದೀಪುನ ಅಂತ. ದೀಪು, ಬಾರಪ್ಪ ಒಳಗೆ. ಅಕ್ಕ, ಏನಕ್ಕ ನೀನು ಈ ತರ ಮಾಡ್ಬಿಟ್ಟೆ? ಅಯ್ಯೋ ದೀಪು, ಬಾ ದೀಪು, ಕುತ್ಕೋ, ಮಾತಾಡೋಣ, ಕುತ್ಕೋ, ನಾನು ನಿನ್ನ ತಗೊಂಡ್ಬರ್ತೀನಿ. ಅಕ್ಕ, ನನ್ಗೇನು ಬೇಡ ಅಕ್ಕ. ಅಕ್ಕ, ನಿಮ್ಮನ್ನ ಈ ತರ ನೋಡುವಾಗ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಅಯ್ಯೋ, ಏನು ಬೇಜಾರ್ ಮಾಡ್ಕೊಂಬೇಡಪ್ಪ ದೀಪು, ಕುತ್ಕೋ ನೀನ್ ಮೊದ್ಲು. ಅಕ್ಕ, ಯಾಕಕ್ಕ ಈ ತರ ಮಾಡಿದ್ರಿ? ನಾನು ಹೇಳಿದ್ನಲ್ಲ, ಮನೆ ಎಲ್ಲಾದ್ರೂ ನೋಡಿ ಹೇಳ್ತೀನಂತ. ಇಷ್ಟ ಈಗ ನೀವು ಮನೆ ಬಿಟ್ಟು ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ಇರ್ಲಿ ಬಿಡು ದೀಪು, ಏನೋ ಒಂದು ಮನೆ ಸಿಕ್ತಲ್ಲ ಸಾಕು. ಎಲ್ಲ ಕಡೆ ಮನೆ ಹುಡುಕ್ ನೋಡಿದ್ವಿ, ಮನೆನೇ ಸಿಗ್ಲಿಲ್ಲ. ಮತ್ತೆ ತುಂಬಾ ರೇಟ್ ಬೇರೆ ಹೇಳ್ತಾ ಇದ್ರು ಬಾಡಿಗೆ. ಅದಕ್ಕೆ ಭಾವನ ಹತ್ರ ಹೇಳ್ದೆ, ಇದೇ ಮನೆ ಇರ್ಲಿ ಸಾಕು ಅಂತ. ಅದಕ್ಕೆ ಇಲ್ಲಿ ಬಂದ್ಬಿಟ್ವಿ. ಅಲ್ಲ ಅಕ್ಕ, ಚೆನ್ನಾಗಿರಂತ ಮನೆಗೆ ಹೋಗ್ಬೋದಾಗಿತ್ತಲ್ಲ. ಈ ತರ ಇದೆ ಮನೆ, ಇಲ್ಗೆ ಯಾಕೆ ಬಂದ್ರಿ? ನನ್ನ ಹತ್ರ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ. ದೀಪು, ಬೇಜಾರ್ ಮಾಡ್ಕೊಂಬೇಡ ಕಣಪ್ಪ. ಏನೋ ಒಂದು ಮನೆ ಖಾಲಿ ಮಾಡ್ಕೊಂಡ್ ಬರ್ಲೇಬೇಕಂತ ನಿರ್ಧಾರ ತೆಗೆದು ಬಂದ್ಬಿಟ್ವಿ. ಮನೆ ಬೆಳಗ್ಗೆಯಿಂದ ನೋಡ್ತಾನೆ ಇದ್ನ, ಎಲ್ಲೂ ಸಿಗ್ಲಿಲ್ಲ. ಸರಿ, ಈ ಮನೆ ಸಿಕ್ತು, ಸರಿ ಬಾಡಿಗೆನೂ ಕಡಿಮೆ ಇದೆ ಅಂತ ಇಲ್ಲೇ ಬಂದ್ಬಿಟ್ವಿ ಕಣಪ್ಪ. ಬಾವ, ಈ ಮನೆ ಬೇಡ ಬಾವ, ಇಲ್ಲಿ ಇರೋದ್ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನಾನು ಒಂದ್ ಒಳ್ಳೆ ಮನೆ ನೋಡಿದೀನಿ, ನೀವು ಅಲ್ಲಿ ಬಂದ್ಬಿಡಿ. ದೀಪು, ಬೇಡ ಕಣಪ್ಪ, ಅಲ್ಲೆಲ್ಲ ಬಾಡಿಗೆ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ಬಾಡಿಗೆ ಕಡಿಮೆ. ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಬಾಡಿಗೆ ಎಲ್ಲ ಸೇರಿಸಿ 5,000 ತನಕ ಬರುತ್ತಪ್ಪ ತಿಂಗಳಿಗೆ. ಇದೇ ನಮಗೆ ಕಷ್ಟ ಆಗ್ಬಿಟ್ಟಿದೆ ಕಟ್ಟೋದಿಕ್ಕೆ. ಬೇಡ. ಅಯ್ಯೋ ಬಾವ, ಹಂಗೆಲ್ಲ ಏನು ತಿಳ್ಕೊಬೇಡಿ. ಅಲ್ಲಿ ಬಾಡಿಗೆನೇ ಇಲ್ಲ, ನಾವು ಫ್ರೀ ಆಗೇ ಇರ್ಬೋದು. ಏನು ಫ್ರೀ ಆಗ? ಏನ್ ಹೇಳ್ತಾ ಇದೀಯ ದೀಪು? ಯಾರಾದ್ರೂ ಫ್ರೀ ಆಗಿ ಮನೆ ಬಾಡಿಗೆ ಕೊಡ್ತಾರಾ? ಅಯ್ಯೋ ಹೌದಕ್ಕ, ನನ್ನ ಫ್ರೆಂಡ್ ಇದಾನಲ್ಲ, ಅವರು ರಿಲೇಷನ್ ಮನೆ ಅದು. ಅವ್ರೆಲ್ಲರೂ ಫಾರಿನ್ ಅಲ್ಲಿ ಇದಾರೆ. ಹಾಗಾಗಿ ಆ ಮನೇಲಿ ಯಾರು ಇಲ್ಲ. ನಿಮ್ಮ ಅಕ್ಕನ್ ಬೇಕಾದ್ರೆ ಅಲ್ಲಿ ಬಂದಿದೆ ಕೇಳು, ಬಾಡಿಗೆ ಎಲ್ಲ ಬೇಡ ಅಂತ ಹೇಳ್ಬಿಟ್ಟಕ್ಕ. ಒಳ್ಳೇದಾಯ್ತು ದೀಪು, ಒಳ್ಳೆ ಕೆಲಸ ಮಾಡಿದೆ ನೀನು. ಪರವಾಗಿಲ್ಲ, ಸರಿ ಅಲ್ಲೇ ಹೋಗ್ಬಿಡೋಣ. ಇಲ್ಲಿ 5,000 ಆದ್ರೂ ತಿಂಗಳಿಗೆ ಉಳಿಯುತ್ತೆ. ಹೌದು ಬಾವ, ಅಲ್ಲೇ ಹೋಗ್ಬಿಡೋಣ, ನಡೀರಿ. ಅಯ್ಯೋ ದೀಪು, ಸುಮ್ನೆ ಇರಪ್ಪ, ಅದೆಲ್ಲ ಬೇಡ, ಅದೆಲ್ಲ ಸರಿಯಾಗಲ್ಲ. ಸ್ವೀಟಿ, ಏನ್ರಿ? ರೀ, ಯಾರ್ದೋ ಮನೆ ಅವ್ರು ಫಾರಿನ್ ಅಲ್ಲಿ ಇದಾರಂತ ಹೇಳ್ತಾ ಇದಾರೆ. ಅಲ್ಲಿ ಹೋಗಿದ್ರೆಲ್ಲ ಸರಿಯಾಗಲ್ಲ ರೀ. ಅವ್ರು ಯಾವತ್ತಾದ್ರೂ ಬಂದು ಎದ್ದೋಳ್ರಿ ಅಂತ ಹೇಳಿದ್ರೆ ನಾವು ಎದ್ದೋಬೇಕು. ಆಗ ಎಲ್ಲಿ ಹೋಗೋದು ನಾವು? ಅದೆಲ್ಲ ಬೇಡ. ಬಾಡಿಗೆ ಏನಾದ್ರೂ ತಗೊಳ್ದಾದ್ರೆ ಸರಿ ಆಗ್ತಾ ಇತ್ತು. ಫ್ರೀ ಆಗಿರೋದೆಲ್ಲ ನನಗೆ ಸರಿಯಾಗಲ್ಲ ರೀ. ಅಲ್ಲ ಸ್ವೀಟಿ, ದೀಪು ಹೇಳಂತ ಮನೆಗೆ ಓದಿ ಅಂತ ಹೇಳಿದ್ರೆ ತಿಂಗಳಿಗೆ 5,000 ಉಳಿಯುತ್ತೆ ನಮ್ಗೆ. ರೀ, ನಮ್ಗೆ ಎಷ್ಟಿದ್ರೇನು ಸಾಕಾಗಲ್ಲ ರೀ, ಸಾಲಕ್ಕೆ ಹೋಗತ್ತೆ. ನೀವ್ ಆತರ ಎಲ್ಲ ಯೋಚನೆ ಮಾಡಿದ್ರೆ ಆಗಲ್ಲ. ಕಷ್ಟನೋ ನಷ್ಟನೋ ನಾವ್ ಇಲ್ಲೇ ಇರೋಣ, ಅಲ್ಲೆಲ್ಲ ಹೋಗೋದ್ ಬೇಡ. ಅಕ್ಕ, ದೀಪು, ಯಾಕಕ್ಕ ಹಿಂಗ್ ಹೇಳ್ತಾ ಇದ್ದೀರಾ? ಬಾಡಿಗೆ ಇಲ್ಲಾಂದ್ರೆ ಏನಾಗುತ್ತೆ? ನಿಮಗೆ ಒಳ್ಳೆ ತಾನೇ? ಇಲ್ಲ ದೀಪು, ನನ್ಗೆ ಯಾಕೋ ಸರಿ ಆಗ್ತಾ ಇಲ್ಲ. ಬಾಡಿಗೆ ಇಲ್ದೆ ಆತರ ಎಲ್ಲ ಹೋಗಿರೋದು ಸರಿಯಾಗಲ್ಲ ಕಣಪ್ಪ. ಅಕ್ಕ, ನನ್ ಮಾತ್ ಕೇಳಕ್ಕ. ನನ್ಗೆ ಈ ಮನೇಲಿ ನೀವಿರೋದು ಇಷ್ಟ ಆಗ್ತಾ ಇಲ್ಲ. ಆ ಮನೆ ನಾನು ನೋಡಿದ್ದು ತುಂಬಾ ಚೆನ್ನಾಗಿದೆ. ಈಗಷ್ಟೇ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನೀವ್ ಬೇಕಾದ್ರೆ ಬಂದ್ ನೋಡಿ. ಆ ಮನೆ ನನ್ ಕ್ಲೋಸ್ ಫ್ರೆಂಡ್ ಇದನ್ನಲ್ಲ, ಅವ್ರ ದೊಡ್ಡಪ್ಪನ ಮನೆ. ಅವ್ರೆಲ್ಲರೂ ಫಾರಿನ್ ಅಲ್ಲಿ ಇದಾರಕ್ಕ. ಅವ್ರು ಈಗಷ್ಟೇ ವೆಕೇಶನ್ಗೆ ಬಂದೋದ್ರು. ಇನ್ನು ಅವ್ರು 2 ವರ್ಷದ ಮೇಲೆ ಆಗತ್ತೆ ಬರಕ್ಕೆ. ಆಮೇಲೆ ಬಂದ್ರೆ ನೋಡ್ಕೊಳ್ಳೋಣ. ಬೇರೆ ಮನೆ ನೋಡಿದ್ರೆ ಆಯ್ತು. ನೀವ್ ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನನ್ ಮಾತ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅಯ್ಯೋ, ಹಂಗಲ್ಲ ಇಲ್ಲ ಕಣಪ್ಪ ದೀಪು, ಯಾಕೋ ಸರಿ ಆಗ್ತಾ ಇಲ್ಲ ಕಣೋ, ಅದಕ್ಕೆ ಆತರ ಹೇಳ್ದೆ. ಅಕ್ಕ, ನಾನು ಇಷ್ಟ ಹೇಳ್ತಾ ಇದ್ದೀನಲ್ಲ, ನನ್ ಮಾತಿಗೆ ಒಂದ್ ಬೆಲೆ ಕೊಟ್ಟು ನನ್ನೊಟ್ಟಿಗೆ ಬನ್ನಿ ಅಕ್ಕ. ಆ ಮನೆ ನೋಡಿ, ತುಂಬಾ ಇಷ್ಟ ಆಗತ್ತೆ. ಅಲ್ಲೇ ಇರಿ, ಯಾವ ಟೆನ್ಷನ್ ಇಲ್ಲ. ತಿಂಗಳಿಗೆ ಕರೆಂಟ್ ಬಿಲ್ಲು, ನೀರಿನ ಬಿಲ್ ಕಟ್ಟಿದ್ರೆ ಸಾಕು. ಬಾಡಿಗೆ ಬಗ್ಗೆ ಎಲ್ಲ ಏನು ಟೆನ್ಷನ್ ಮಾಡ್ಕೋಬೇಡಿ. ಬಾಡಿಗೆ 1 ರೂಪಾಯಿ ಯಾರು ಕೇಳಲ್ಲ. ಸ್ವೀಟಿ, ನಿನ್ ತಮ್ಮ ಇಷ್ಟ ಹೇಳ್ತಾ ಇದ್ದಾನಲ್ಲ, ಅಲ್ಲೇ ಹೋಗೋಣ ಬಿಡು. ಸರಿ ಆಯ್ತು ಕಣಪ್ಪ, ನೀನ್ ಇಷ್ಟ ಹೇಳ್ತಾ ಇದ್ಯಾ, ಹೋಗೋಣ ಬಿಡು. ಪ್ರೀತಿ, ಏನಮ್ಮ? ನಿಮ್ಮ ಅಣ್ಣ ಮನೆ ಖಾಲಿ ಮಾಡ್ಕೊಂಡು ಹೋದ್ನಲ್ಲ, ಅವ್ನು ಎಲ್ಲಿದ್ದಾನೆ ಗೊತ್ತಾ ಈಗ ಬಾಡಿಗೆಗೆ? ಎಲ್ಲಮ್ಮ? ಅಲ್ಲೇ ನಾ ಕೇರಿಯ ಬಿಟ್ಟು ಆಚೆ ಒಂದು ಲಂಬಾಣಿ ಅಂತ ಒಬ್ಳಿದಾಳಲ್ಲ, ಗೊತ್ತಾ? ಹೌದಮ್ಮ, ಅವಳ ಮನೆಯಲ್ಲೇ ಬಾಡಿಗೆಗಿದ್ದಾರೆ. ಶ್ರೀ ಅಮ್ಮ, ಏನಮ್ಮ ಹೇಳ್ತಾ ಇದ್ಯಾ? ಅವ್ರ ಮನೆಲ್ಲ ಶ್ರೀ, ಅವ್ರ ಮನೆ ಗಲೀಜಂದ್ರೆ ಗಲೀಜಮ್ಮ. ಆ ಮನೇಲಿ ಹೋಗಿ ಬಾಡಿಗೆಗಿದಾನ ನಮ್ಮಣ್ಣ. ಮತ್ತೆ ನನ್ಗೆ ಕೇಳ್ಕೊಂಡು ಒಂಥರ ಆಗ್ಬಿಡ್ತು. ಅವ್ರ ಮನೆಗೆ ಹೋಗಿದ್ದಾನೆ ನಿಮ್ಮಣ್ಣ ಬಾಡಿಗೆಗೆ. ಛೀ, ಅದೇನ್ ಮನೆನೋ ಏನೋ, ಆ ಮನೆಗೆಲ್ಲ ಹೋಗಿ ಹೆಂಗಾದ್ರೂ ಬಾಡಿಗೆ ಕೂತ್ಕೊಂಡು ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ತೂ ಅಮ್ಮ, ಅವ್ರ ಮನೆಗೆ ಹೋಗಿ ಬಾಡಿಗೆ ಕೂತ್ಕೊಂಡಿದ್ದಲ್ಲ ನಮ್ಮ ಅಣ್ಣ. ಯಾರಾದ್ರೂ ಮಾತಾಡ್ಸಿ ನನ್ನ ಹತ್ರ ಕೇಳಿದ್ರೆ ನಾನು ಏನ್ ಹೇಳಿ? ನನ್ಗೇನ್ ಆಚೆ ಆಗ್ತಿದೆ. ಅದೆಲ್ಲ ಒಂದ್ ಮನೆ ಅಂತ ಹೋಗಿ ಕೂತ್ಕೊಂಡಿದ್ದಾನಲ್ಲಮ್ಮ ಅಣ್ಣ. ಹೌದಮ್ಮ, ನಿನಗೆ ಯಾರು ಹೇಳಿದ್ರು ಆ ಮನೆಗೆ ಹೋಗಿ ಬಾಡಿಗೆ ಕೂತ್ಕೊಂಡಿದ್ದಾನ ಅಣ್ಣ ಅಂತ ಅಂದ್ಬಿಟ್ಟು? ನನ್ನ ಹತ್ರ ಬಂದು ಯಾವಳು ಹೇಳ್ತಾಳೆ ಹೇಳಿ ನೋಡೋಣ. ಯಾರು ಹೇಳಲ್ಲ. ನಾನು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ನ, ಆಗ ಅದೇ ನಿಮ್ಮ ಅಕ್ಕದ ಫ್ರೆಂಡ್ ಇದಾರಲ್ಲ ಇಬ್ರು, ಆ ಯಶೋದನು ಆ ಬಾನುನು ಮಾತಾಡ್ತಾ ಇದ್ರು ನಮ್ಮ ಮನೆ ಮುಂದೆನೆ ನಿಂತ್ಕೊಂಡು. ಆಗ ನಾನು ಕೇಳಿಸ್ಕೊಂಡೆ. ಓ ಹೌದಾ? ಹೌದು. ಮನೆ ಖಾಲಿ ಮಾಡ್ಬಿಟ್ರಾ?
ಅವರಿಗೆ ಬೇಕಾಗಿದ್ದ ಸಾಮಾನು ಮಾತ್ರ ತಗೊಂಡೋಗಿದ್ದಾರೆ. ಮತ್ತೆ ಟಿವಿ, ಸೋಫಾ, ಮಂಚ ಎಲ್ಲ ಹಂಗೆ ಇದೆ. ಯಾಕೆ ಬಿಟ್ಟೋಗಿದಾರೆ ಅಂತ ಗೊತ್ತಿಲ್ಲ. ಆ ಸಣ್ಣ ಮನೆ ಅಂತ ಬಿಟ್ಟೋಗಿರ್ಬೇಕು. ಇವನ್ ಏನಾದ್ರು ಬಂದು ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ಏನ್ ಮಾಡೋದು? ನಾನೆಲ್ಲ ಎತ್ತು ಹೊರಗಡೆ ಹಾಕ್ತೀನಿ, ಏನಾದ್ರೂ ಮಾಡ್ಕೊಂಡು ಹೋಗ್ಲಿ. ಅಮ್ಮ ಅಮ್ಮ, ಅಣ್ಣನ ಹತ್ರ ಒಂದ್ ಮಂಚ ಇದೆಯಲ್ಲಮ್ಮ, ಆ ಮಂಚ ನನಗ್ ಬೇಕಮ್ಮ, ತಗೊಂಬಂದ್ಬಿಡಮ್ಮ. ಹೌದಾ ಪ್ರೀತಿ, ಇನ್ನ ಏನಾದ್ರೂ ಬೇಕಂದ್ರೆ ಹೇಳು. ಯಾರು ಇಲ್ಲ ಮನೆಯಲ್ಲಿ, ಬೇಕಾಗಿದ್ದೆಲ್ಲ ತಗೊಂಬಂದು ನಮ್ಮ ಮನೇಲಿ ಇಳಿಸ್ಬಿಡಣ. ಅಣ್ಣ ಏನಾದ್ರೂ ಬಂದ್ರೆ ಬೈತಾನಮ್ಮ, ಅಣ್ಣನ ಹತ್ರ ಕೇಳಿ ತಗೊಂಬಂದ್ರೆ ಆಯ್ತು ಬಿಡು. ಹಂಗಂತೀಯಾ? ಸರಿ ಬಿಡು, ನಿಮ್ಮ ಅಣ್ಣ ಬರ್ಲಿ, ಅವನ ಹತ್ರ ಏನಾದ್ರು ನೈಸಾಗಿ ಮಾತಾಡಿ ನಿಮ್ಗೆ ಏನೇನ್ ಬೇಕು ಎಲ್ಲ ತಗೊಂಬಂದ್ಬಿಡು. ತಂಗಿಗೆ ಇಲ್ದೇ ಇರೋದು ಏನಿದೆ ಹೇಳಿ ನೋಡೋಣ. ಆಯ್ತಮ್ಮ. ಅಮ್ಮ, ಈ ಮನೆ ಬೇಡ, ನಾವು ಮನೆ ಖಾಲಿ ಮಾಡ್ತೀವಿ. ಯಾಕಪ್ಪ ಬಂದು ಸಂಜೆ 3 ಗಂಟೆಗೆ ಮನೆ ಖಾಲಿ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ? ಯಾಕೆ? ಅದು ಬೇರೆ ಕಡೆ ಮನೆ ಸಿಕ್ತಮ್ಮ, ಅದಕ್ಕೆ ಮನೆ ಬೇಡ ಅಂತ ಹೇಳ್ತಾ ಇದೀವಿ. ಓ ಹಂಗ, ಸರಿ. ಹಂಗಂದ್ರೆ 1 ತಿಂಗಳು ಬಾಡಿಗೆ ಕೊಟ್ಟೋಗ್ರಿ. ಏನೋ 1 ತಿಂಗಳು ಬಾಡಿಗೆನಾ? ಏನಮ್ಮ ಹೇಳ್ತಾ ಇದ್ದೀರಾ? ಈಗಷ್ಟೇ ನಾವು ಬಂದ್ವಿ, ಅಷ್ಟು ಬೇಗ 1 ತಿಂಗಳು ಬಾಡಿಗೆ ಕೊಡಿ ಅಂತ ಹೇಳ್ತಾ ಇದ್ದೀರಾ? ಮತ್ತೆ ನೀವು ಬಾಡಿಗೆ ಬಂದ್ಮೇಲೆ ಇಬ್ರು ಬಂದ್ರು ಬಾಡಿಗೆ ಕೇಳ್ಕೊಂಡು ಮನೇನ. ಬಾಡಿಗೆ ಜನ ಬಂದ್ಬಿಟ್ರು ಅಂತ ಕಳಿಸ್ಬಿಟ್ಟೆ. ಹಂಗಿರುವಾಗ ನನಗೆ ಗ್ಲಾಸ್ ಆಗ್ಲಿಲ್ವಾ? ಬೆಳಿಗ್ಗೆ ನೀವು ಬರಲ್ಲ ಅಂತ ಹೋಗಿದ್ರೆ ಬೇರೆ ಯಾರಿಗಾದ್ರೂ ಕೊಡ್ತಾ ಇದ್ನಲ್ಲ ಮನೆ. ಅಡ್ವಾನ್ಸ್ ಏನಾದ್ರು ಕೊಟ್ಟಿದ್ರೆ ರಿಟರ್ನ್ ಕೊಡ್ತಾನೆ ಇರ್ಲಿಲ್ಲ. ಅಡ್ವಾನ್ಸ್ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ, ಹಂಗೆ ಬಂದ್ಬಿಟ್ರಿ. ಏನ್ ಮಾಡೋದು? ಈಗ 1 ತಿಂಗಳು ಬಾಡಿಗೆ ಕೊಟ್ಟೋಗ್ರಿ, ನನಗೆ ಲಾಸ್ ಆಗ್ತಾ ಇದೆ. ಅಕ್ಕ, ಇದೆಲ್ಲ ತುಂಬಾ ಅನ್ಯಾಯ ನೀವು ಮಾಡ್ತಾ ಇರೋದು. ನೋಡಪ್ಪ, ನಾನು ಮರ್ಯಾದೆಗೆ ಹೇಳ್ತಾ ಇದೀನಿ. ಬಾಡಿಗೆ ಅಂತ ಬಂದ್ಬಿಟ್ಟು ಈಗ ಹೇಳ್ದೆ ಕೇಳ್ದೆ ಹಿಂಗ್ ಹೋದ್ರೆ ಯಾರಿಗ್ ಲಾಸು? ನನಗ್ ತಾನೆ. ಇದೇನ್ ಬಸ್ ಸ್ಟ್ಯಾಂಡ್ 10 ನಿಮಿಷ ಕುತ್ಕೊಂಡು ಹೋಗಕ್ಕೆ? ಬಾಡಿಗೆ ಅಂತ ಬಂದ್ಬಿಟ್ಟು ಹೋಗ್ತಾ ಇದ್ದೀರಾ ಸುಮ್ನೆ. ನೀನ್ 1 ತಿಂಗಳು ಬಾಡಿಗೆ ಕೊಡು, ಇಲ್ಲಾಂದ್ರೆ ಕೊಟ್ಟಿರೋ ಬಾಡಿಗೆಗೆ 1 ತಿಂಗಳು ಇದ್ದು ಹೋಗು. ನಾನು ಏನು ಬೇಡ ಅಂತ ಹೇಳಲ್ಲ, ಆಯ್ತಾ? ಈ ತರ ಎಲ್ಲ ಮಾಡ್ಬಾರ್ದು. ಏನ್ ಮಾಡ್ತೀಯ ನೋಡು. ಬಾಬಾ, ದೀಪು, ಬಾಬಾ ನೀವು ಹೋಗಿ, ನಾನು ಕೊಟ್ಬಿಡ್ತೀನಿ ದುಡ್ಡು. ಯಾಕೆ ಸುಮ್ನೆ ಜಗಳ ಮಾಡ್ತಾ ಇದ್ದೀರಾ? ಸುಮ್ನೆ ಇರೋ ದೀಪು. ಈಗಷ್ಟೇ ಬಂದಿದೀವಿ, ಬಾಡಿಗೆ ಬೇಡ ಅಂತ ಹೋಗ್ತಾ ಇದೀವಿ. ಏನೋ ಒಂದ್ 200-300 ಕೊಡಿ ಅಂತ ಹೇಳದ್ ಬಿಟ್ಬಿಟ್ಟು 1 ತಿಂಗಳು ಬಾಡಿಗೆ ಕೇಳ್ತಾ ಇದಾರೆ. ನಾನು ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಏನೋ ಪೊಲೀಸ? ನೋಡಪ್ಪ, ಈ ತರ ಎಲ್ಲ ನೀನ್ ಮಾಡ್ಬಾರ್ದು. ಪೊಲೀಸ್ ಗಿಲೀಸ್ ಅಂತ ಹೇಳಿದ್ರೆ ಎದುರ್ಕೊಳ್ತೀನಾ? ಏನೋ ಹೋದ್ರೆ ಹೋಗ್ಲಿ ಬಿಡು. ಏನ್ ನಿನ್ ಸಾಮಾನ್ ಇದೆಯಾ ಅದನ್ನ ತಗೊಂಡು ಹೋಗ್ತಾನೆ ಇರು. 200 ಬೇಡ, 300 ಬೇಡ. ಈಗ ಮಾತಾಡ್ತಾ ಇದ್ದೀರಲ್ಲ, ಇದು ನ್ಯಾಯ. ಕರೆಕ್ಟ್ ಆಗಿ ಮಾತಾಡ್ಬೇಕು. ಇದು ಸ್ವಲ್ಪ ಮುಂಚೆ ಮಾತಾಡಿದ್ರೆ ನಾನೇ ಪೊಲೀಸ್ ಕರೀತಾ ಇದ್ದೆ. ನೋಡಪ್ಪ, ಜಾಸ್ತಿ ಮಾತಾಡೋದಲ್ಲ, ಏನು ಬೇಡ. ನಿನ್ ಸಾಮಾನ್ ಏನಿದೆ ಅದನ್ನ ತಗೊಂಡು 10 ನಿಮಿಷದಲ್ಲಿ ಖಾಲಿ ಮಾಡು. ಅದ್ ನಮಗೆ ಗೊತ್ತು, ನೀವೇನ್ ನಮ್ಗೆ ಹೇಳೋದ್ ಬೇಡ. 10 ನಿಮಿಷದಲ್ಲೆಲ್ಲ ಖಾಲಿ ಮಾಡಕ್ಕಾಗಲ್ಲ. ಟೆಂಪೋದವನಿಗೆ ಹೇಳಿದೀನಿ, ಅವ್ನು ಬರಕ್ ಲೇಟ್ ಆಗುತ್ತೆ. ಅವ್ನು ಬಂದ ಮೇಲೆ ಖಾಲಿ ಮಾಡಕ್ಕಾಗತ್ತೆ. ಏನೋ ಒಂದು ಖಾಲಿ ಆದ್ರೆ ಸಾಕು. ಛೇ, ಬೆಳಗ್ಗೆನೆ ಯಾವ ಗಿರಾಕಿದು? ಜಾಸ್ತಿ ಮಾತಾಡಿದ್ರೆ ಸರಿ ಇರಲ್ಲ ನೋಡಮ್ಮ. ನಿಮ್ಗೆಲ್ಲ ಏನು ಹೇಳಿಲ್ಲ ಕಣಪ್ಪ, ನಾನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಾಬಾ, ಕರೆಕ್ಟ್ ಆಗಿ ಮಾತಾಡಿದ್ರಿ. ಪೊಲೀಸ್ ಅಂದ ತಕ್ಷಣ ಎಮ್ಮ ಸುಮ್ನೆ ಹೋಗ್ಬಿಡ್ತು. ದೀಪು, ಈಗಷ್ಟೇ 11 ಗಂಟೆಗೆ ನಾವು ಬಂದಿದ್ದಷ್ಟೇ. ಈಗ ನೋಡು 3 ಗಂಟೆ ಆಯ್ತು. ಅಷ್ಟ್ ಬೇಗ 1 ತಿಂಗಳು ಬಾಡಿಗೆ ಕೇಳಿದ್ರೆ ಯಾರಿಗಾದ್ರೂ ಸಿಟ್ಟು ಬರಲ್ಲ ಹೇಳಿ ನೋಡೋಣ. ಹೌದ್ ಬಾವಾ, ಕೆಲವೊಂದ್ ಕಡೆ ಎಲ್ಲ ಹಿಂಗೆ ಮಾಡೋದ್ ಜನ. ಅದಕ್ಕೆ ನಾನು ಪೊಲೀಸನ್ನು ಕರಿತೀನಿ ಅಂತ ಹೇಳಿದ ತಕ್ಷಣ ಸುಮ್ಮನೆ ಆಗಿದ್ದವರು. ಇಲ್ಲಾಂದ್ರೆ ನನ್ನ ಹತ್ರ 1 ತಿಂಗಳು ಬಾಡಿಗೆ ತಗೊಳ್ದೆ ಬಿಡ್ತಾ ಇರ್ಲಿಲ್ಲ ಅಯ್ಯಮ್ಮ. ಹೌದು ಬಾವಾ. ಬಾವಾ, ಟೆಂಪೋನವ್ರು ಬರ್ತಾನಾ? ಫೋನ್ ಮಾಡ್ದೆ ಕಣಪ್ಪ, ಆಗ್ಲೇನೆ ಬರ್ತೀನಿ ಅಂತ ಹೇಳ್ದ. ಬಂದ್ಮೇಲೆ ನಾವ್ ಇಲ್ಲಿಂದ ಹೊರಟ್ಬಿಡೋಣ. ಆಯ್ತು ಬಾವಾ. ಗಾಡಿ ಹೆಚ್ಚು ಬಂದೆ. ತಮ್ಮ ಗಾಡಿ ಸ್ವಲ್ಪ ಮುಂದೆ ಹಾಕಪ್ಪ. ಆಯ್ತಣ್ಣ. ಎಲ್ ದೀಪು ಮನೆ? ಬನ್ನಿ ಬಾವಾ, ತೋರಿಸ್ತೀನಿ. ಬನ್ನಿ. ನಿಧಾನ ಹೋಗಚ್ಚು, ಓವರ್ ಮಾಡ್ಬೇಡ. ಅಕ್ಕ, ಇದೆ ಅಕ್ಕ ಮನೆ. ದೀಪು, ಇಷ್ಟ ದೊಡ್ಡ ಮನೆ ಏನೋ? ಹೌದಕ್ಕ, ಒಳಗ್ ಬಂದ್ ನೋಡಿ. ದೀಪು, ಅಯ್ಯೋ ಅಕ್ಕ, ಒಳಗ್ ಬನ್ನಿ ನೀವು. ದೀಪು, ಅಕ್ಕ. ಅಲ್ಲ ಕಣಪ್ಪ, ಇದೇನಿದು? ಮನೆ ಒಳಗಡೆ ಎಲ್ಲ ಸಾಮಾನು ಇದೆ. ಹೌದಕ್ಕ, ಎಲ್ಲ ಇದೆ, ನೀವ್ ಇಲ್ಲೇ ಇರ್ಬೋದು. ದೀಪು, ಏನಪ್ಪ ಹೇಳ್ತಾ ಇದ್ಯಾ? ಇಷ್ಟೊಂದು ವಸ್ತು ಇದೆ ಮನೆ ಒಳಗಡೆ. ಹೌದಕ್ಕ, ನಾನು ಹೇಳಿದ್ನಲ್ಲ, ಅವರೆಲ್ಲ ಫಾರಿನ್ ಅಲ್ಲಿ ಇದಾರೆ ಅಂತ. ಅಯ್ಯೋ ದೀಪು, ನನ್ಗೆ ಯಾಕೋ ಇದೆಲ್ಲ ಸರಿ ಇಲ್ಲ ಅಂತ ಅನ್ಸುತ್ತೆ. ಇನ್ನೊಬ್ರು ವಸ್ತಲ್ಲ ಹೇಗ್ ನಾವ್ ಯೂಸ್ ಮಾಡೋದು? ಅಕ್ಕ, ನೀವೇನೋ ಟೆನ್ಷನ್ ಮಾಡ್ಕೊಂಬಿಡ್ರಿ. ಯಾಕೆ ಈ ತರ ಹೆದರ್ಕೊಳ್ತಾ ಇದ್ದೀರಾ? ನಮ್ಮ ಮನೆ ಇದ್ದಂಗೆ, ಅವರೆಲ್ಲ ಏನು ಹೇಳಲ್ಲ. ಅವರೆಲ್ಲ ಫಾರಿನ್ ಅಲ್ಲಿ ಇರೋದ್ರಿಂದ ಇದನ್ನೆಲ್ಲ ಹಂಗೆ ಬಿಟ್ಟಿದ್ದಾರೆ. ಇಲ್ಲ, ಇಲ್ಲೆಲ್ಲಾದ್ರೂ ಬೇರೆ ಊರಲ್ಲಿ ಇರೋದಾದ್ರೆ ಎಲ್ಲ ತಗೊಂಡ್ ಹೋಗ್ತಾ ಇದ್ರು. ಏನು ದೀಪು, ನನ್ಗೆ ಯಾಕೋ ಮನ್ಸೇ ಸರಿ ಇಲ್ಲ. ದೀಪು, ಬಾರೋ, ನಾವೆಲ್ಲ ಒಳಗೆ ಇದೀವಿ. ಅಕ್ಕ, ನಾನು ಹೇಳಿದ್ನಲ್ಲ, ಇವನೇ ನನ್ನ ಫ್ರೆಂಡು. ಓ ಹೌದಾ? ದೀಪು, ಮನೆಯೆಲ್ಲ ನೋಡಿದ್ರಾ? ಇಷ್ಟ ಆಯ್ತಾ ನಿಮ್ಮ ಅಕ್ಕನ್ಗೆ? ಇಷ್ಟ ಆಯ್ತು ಕಣೋ. ಆದ್ರೆ ಅಕ್ಕ ಎದುರ್ಕೊಳ್ತಾ ಇದಾರೆ. ಅವ್ರ ಸಾಮಾನೆಲ್ಲ ಇಲ್ಲೇ ಮನೇಲಿ ಇದೆಯಲ್ಲ, ಅದನ್ನೆಲ್ಲ ನಾವು ಹೇಗೆ ಯೂಸ್ ಮಾಡೋದು ಅಂತ. ಅಕ್ಕ, ನೀವೇನೋ ಟೆನ್ಷನ್ ಮಾಡ್ಕೊಂಬಿಡ್ರಿ. ನಮ್ ದೊಡ್ಡಪ್ಪನ ಮನೆನೇ ಇದು. ಅವರೆಲ್ಲ ಫಾರಿನ್ ಅಲ್ಲಿ ಇದಾರೆ. ಹೇಳಿಲ್ವಾ ನಿಮಗೆ ದೀಪು? ಅವ್ರ ಐಟಮ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಅಲ್ಲಿ ತಗೊಂಡ್ ಹೋಗಕ್ಕಾಗಲ್ಲ. ನೀವು ಯೂಸ್ ಮಾಡ್ಕೊಳ್ಳಿ, ಏನಾಗಲ್ಲ. ಹೌದಪ್ಪ. ಅಲ್ಲ ಅಲ್ಲ, ಫ್ರೀ ಆಗಿ ಅಂತ ಹೇಳಿದ್ರಲ್ಲ, ಅದೇ ನನಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಸ್ವಲ್ಪ ಏನಾದ್ರೂ ಬಾಡಿಗೆ ಕೊಡ್ತೀವಿ ಕಣಪ್ಪ, ತಗೊಳ್ಳೋ. ಅದೆಲ್ಲ ಬೇಡ ಅಕ್ಕ. ಇಲ್ಲ ಕಣಪ್ಪ, ಏನಾದ್ರೂ ಸ್ವಲ್ಪ ಬಾಡಿಗೆ ಕೊಡ್ತಾ ಇದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸು ಸಮಾಧಾನ ಆಗತ್ತೆ. ಏನು ಕೊಡದೆ ಇನ್ನೊಬ್ರ ಮನೇಲಿ ಇರೋದು ಸರಿಯಾಗಲ್ಲ. ಹಂಗೆಲ್ಲ ಅನ್ಕೊಂಬೇಡಿ ಅಕ್ಕ. ಮನೆ ವರ್ಷಗಟ್ಲೆ ಬೀಗ ಹಾಕಿ ಇರತ್ತೆ. ನಮ್ಗೂ ಒಂಥರ ಬೇಜಾರು. ನಾನಿರೋದು ತುಂಬಾ ದೂರದಲ್ಲ, ಇಷ್ಟು ದೂರ ಬಂದು ಮನೆ ಕ್ಲೀನ್ ಮಾಡಕ್ಕೂ ಆಗಲ್ಲ. ನೀವು ಮನೆಯನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ರೆ ಸಾಕು, ಬೇರೆ ಏನು ಬೇಡ ನಮ್ಗೆ. ಓ ಹೌದಾ? ಸರಿ ಆಯ್ತು ಕಣಪ್ಪ, ಕ್ಲೀನ್ ಆಗಿ ಇಟ್ಕೊಳ್ತೀವಿ. ಆಯ್ತಕ್ಕ, ತುಂಬಾ ಸಂತೋಷ. ಒಳ್ಳೆ ಜನ ಮನೆಗೆ ಬೇಕು ಅನ್ಕೊಂಡಿದ್ದೆ, ಒಳ್ಳೆ ಜನನೇ ಸಿಕ್ಕಿದ್ದೀರಾ. ಚೆನ್ನಾಗಿ ಇಟ್ಕೊಂಡಿದ್ರೆ ಸಾಕು ಮನೆ. ತಮ್ಮ, ಈ ಮನೆ ಓನರ್ ಮತ್ತೆ ಯಾವಾಗ ಬರ್ತಾರೆ?
ಅಣ್ಣ ಸದ್ಯಕ್ಕೆ ಈಗ ಬರಲ್ಲ ಅಣ್ಣ. ಅವರು ಬಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಈಗಷ್ಟೇ ಬಂದೋದ್ರು ಅವರು. ಇನ್ನೊಂದು 1 ವರ್ಷ 2 ವರ್ಷ ಹೋಗುತ್ತೆ ಅವ್ರು ಬರಕ್ಕೆ. ಓ ಹೌದಾ? ಹೌದಣ್ಣ. ಮತ್ತೆ ಕರೆಂಟ್ ಬಿಲ್ಲು ನೀರಿನ ಬಿಲ್ ಎಲ್ಲ ನೀವೇ ಕಟ್ಟಬೇಕು. ಅದೆಲ್ಲ ಕಟ್ತೀನಿ ಕಣಪ್ಪ. ಬಾಡಿಗೆನೇ ಇಲ್ಲ ಅಂದ್ಮೇಲೆ ಕರೆಂಟ್ ಬಿಲ್ ನೀರಿನ ಬಿಲ್ನು ಕಟ್ಟಕ್ಕಾಗಲ್ವಾ? ಕಟ್ತೀನಿ. ಆಯ್ತಣ್ಣ, ತುಂಬಾ ಸಂತೋಷ. ಏನಾದ್ರು ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ, ಇಲ್ಲ ದೀಪಗೂ ಮಾಡ್ಬೋದು. ಆಯ್ತು ಕಣಪ್ಪ. ಮತ್ತೆ ಇನ್ನೊಂದು, ಈಗ ಬಂದ್ರು ಅಂತ ಹೇಳಿದ್ನಲ್ಲ, ಬಂದವ್ರು ಸ್ವಲ್ಪ ಅಡಿಗೆ ಮಾಡಕ್ಕಲ್ಲ ಐಟಮ್ ತಂದಿದ್ರು, ಅದೆಲ್ಲ ಹಾಗೆ ಉಳಿದಿದೆ, ಅದ್ ನೀವು ಯೂಸ್ ಮಾಡ್ಕೊಳ್ಳಿ. ನನಗೆ ತಗೊಂಡೋಗಕ್ಕೆ ಕೇಳಿದ್ರು, ನಾನು ಇಷ್ಟು ದೂರ ಬರ್ಲಿಲ್ಲ. ಅದು ಇಟ್ರೆ ವೇಸ್ಟ್ ಆಗ್ಬಿಡುತ್ತೆ, ಹಂಗಾಗಿ. ಆಯ್ತು ಕಣಪ್ಪ. ದೀಪು, ಸ್ವಲ್ಪ ಆಫೀಸ್ ವಿಷಯ ಮಾತಾಡ್ಬೇಕು, ಬರ್ತೀಯಾ? ಸರಿ ಆಯ್ತು, ಬಂದೆ ತಡಿ. ಅಕ್ಕ, ಮನೆ ಎಲ್ಲ ನೋಡ್ತಾ ಇರಿ, ಅವನ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಆಯ್ತು ದೀಪು. ಸ್ವೀಟಿ, ನೋಡ್ದಾ ನಮ್ ಕಷ್ಟಕ್ಕೆ ದೇವ್ರು ಯಾವ ರೀತಿ ಸಹಾಯ ಮಾಡಿದಂತ? ಹೌದು ರೀ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಲಕ್ಷಣವಾಗಿದೆ. ನನ್ಗೆ ಮನೆ ಒಳಗಡೆ ಬರುವಾಗ್ಲೇನೆ ಏನೋ ಒಂಥರ ಖುಷಿ ಆಗ್ಬಿಡ್ತು ಗೊತ್ತಾ. ಆದ್ರೆ ಒಂಥರ ಬೇಜಾರು, ಬಾಡಿಗೆನೇ ಇಲ್ಲದೆ ಇನ್ನೊಬ್ರು ಮನೇಲಿ ಇರೋದು ಏನೋ ಅನ್ಕೊಂಡಿದ್ದೆ. ಆ ತಮ್ಮ ಹೇಳುವಾಗ ಒಂಥರ ಏನೋ ಒಂಥರ ಖುಷಿ. ಮನೆನ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡ್ರೆ ಸಾಕು ರೀ. ಹೌದು ಸ್ವೀಟಿ. ಅಚ್ಚು ಅನು, ನೋಡ್ದ ಅವ್ರು ಹೇಳಿದ ಮಾತು ಕೇಳಿದ್ರ? ಮನೆನ ಸ್ವಲ್ಪ ನೀಟಾಗಿ ಇಟ್ಕೋಬೇಕು, ಗಲೀಜ್ ಮಾಡ್ಬಾರ್ದಾಯ್ತಾ? ಗೋಡೆಗೆಲ್ಲ ಪೇಂಟ್ ಮಾಡಿದ್ದಾರೆ, ಗಲೀಜ್ ಮಾಡ್ಬೇಡಿ. ಆಯ್ತಮ್ಮ. ಅವರು ನಮ್ಗೆ ಇಷ್ಟ ಹೆಲ್ಪ್ ಮಾಡುವಾಗ ನಾವು ಅವರಿಗೆ ಇದನ್ನು ಮಾಡಲ್ವಾ? ಒಳ್ಳೆ ಹುಡುಗಿ ಅಚ್ಚು. ಸರಿ ಅಮ್ಮ, ಮನೆ ಒಳಗಡೆ ಎಲ್ಲ ಹೋಗಿ ನೋಡೋಣಮ್ಮ. ಅಕ್ಕ ನೋಡಿ, ನಮಗೆ ಎಷ್ಟು ದೊಡ್ಡ ಮನೆ ಸಿಕ್ಕಿದೆ ಅಲ್ಲ? ಹೌದು ಕಣೆ, ತುಂಬಾ ಚೆನ್ನಾಗಿದೆ. ಮನೆ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಫಾರಿನ್ ಅವ್ರ ತರಾನೇ ಇದೆಯಲ್ಲ. ಹೌದಕ್ಕ, ಇನ್ನು ರೂಮ್ ಒಳಗಡೆ ಎಲ್ಲ ಹೋಗಿ ನೋಡೋಣ ಹೆಂಗಿದೆಯೋ ಏನೋ. ನನ್ಗಂತೂ ತುಂಬಾ ಖುಷಿಯಾಗಿದೆ. ಆದ್ರೆ ಏನು, ಸ್ಕೂಲೇ ಇಲ್ಲಿಂದ ಸ್ವಲ್ಪ ದೂರ ಆಗ್ಬಿಡ್ತು ಅಲ್ಲ ಅಕ್ಕ? ಹೌದಚ್ಚು, ಆದ್ರೆ ಏನು, ಪಪ್ಪನ್ನ ಡೈಲಿ ಕರ್ಕೊಂಡೋಗಿ ಬಿಡಕ್ಕೆ ಹೇಳ್ಬೇಕು ಸ್ಕೂಲಿಗೆ. ನಾವ್ ಇಲ್ಲಿಂದ ನಡ್ಕೊಂಡು ಹೋಗೋಷ್ಟರಲ್ಲಿ ಬೆಲ್ ಹೊಡ್ ಬಿಡತ್ತೆ. ಹೌದಕ್ಕ. ಆಮೇಲೆ ಅಮ್ಮ ಹೇಳಿದ್ರಲ್ಲ, ನೆನ್ಪಿದ್ಯಾ? ಏನು? ಮನೆನ ನೀಟಾಗಿ ಕ್ಲೀನ್ ಆಗಿ ಇಟ್ಕೋಬೇಕಂತೆ. ಕೊಳೆಕಾಯಲ್ಲೆಲ್ಲ ಗೋಡೆನ ಮುಟ್ತಾ ಇರ್ಬೇಡ, ಗಲೀಜಾಗ್ಬಿಡತ್ತೆ ಗೊತ್ತಾ? ಅವ್ರು ಎಷ್ಟು ಚೆನ್ನಾಗಿ ಹೇಳೋಗಿದ್ದಾರೆ, ಕ್ಲೀನ್ ಆಗಿ ನೀಟಾಗಿ ಇಟ್ಕೊಳ್ಳಿ ಸಾಕು ಅಂತ. ನೀನು ಗಲೀಜ್ ಮಾಡ್ತೀಯಾ? ಗಲೀಜ್ ಬುರ್ಕಿ, ಗಬ್ಬು ಬುರ್ಕಿ. ಇವಳೇ ಮನೆ ಒಳಗಡೆ ಗಲೀಜ್ ಮಾಡೋದು. ಇವಳು ನನಗೆ ಹೇಳ್ತಾ ಇದ್ದಾಳೆ ಗಬ್ಬು ಬುರ್ಕಿ ಅಂತ ಅಂದ್ಬಿಟ್ಟು. ತಡಿ ಬಂದೆ. ಸ್ವೀಟಿ, ಮನೆ ತುಂಬಾ ಚೆನ್ನಾಗಿದೆಯಲ್ಲ? ಹೌದ್ರಿ, ಫಾರಿನ್ ಅವ್ರ ತರನೇ ಮನೆ ಕಟ್ಟಿದ್ದಾರೆ. ಹಾಗೆ ಹೇಳಿಯಲು ಈ ತರ ಮನೆ ಇದೆಯಾ ಅಂತ ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಆದ್ರೆ ಒಂದು ಸ್ವೀಟಿ, ಏನೋ ಒಂದು ಬೇಜಾರ್ ಮಾಡ್ಕೊಂಡು ಮನೇಲಿ ಯಾವ ಐಟಮ್ ತಗೊಂಡ್ಬರ್ಬಾರ್ದಂತ ಹೇಳಿದೆ. ಆದ್ರೆ ನೀನ್ ಒಳ್ಳೆ ಮನ್ಸಿಗೆ ನೋಡು, ಎಲ್ಲಾನು ಸಿಕ್ಕಿದೆ ನಮ್ಗೆ. ರೀ, ಇದೆಲ್ಲ ಯಾವ್ದು ನಿರಂತರ ಅಲ್ಲ ರೀ, ಬೇರೆ ಯಾವ್ದ್ರಿ ಇದೆಲ್ಲ? ಏನೋ ಒಂದು ಸ್ವೀಟಿ, ಬೇರೆ ಯಾವ್ದಾದ್ರೇನು ಏನೋ ಒಂಥರ ಖುಷಿ ಆಗ್ತಿದೆ ಮನೆ ಒಳಗಡೆ ಬಂದಾಗ. ಅದೇನೋ ನಿಜ ರೀ, ತುಂಬಾ ಚೆನ್ನಾಗಿದೆ ಮನೆ. ಬನ್ನಿ ಒಳಗ್ ನೋಡೋಣ. ಹೌದು, ಅಮ್ಮ ಅಪ್ಪ ಹೇಳ್ದಂಗೆ ಮನೆ ತುಂಬಾ ಚೆನ್ನಾಗಿದೆ. ಸ್ವೀಟಿ, ಇದು ಮನೆದು ಹಿಂದೆ ಬಾಕ್ಲ ಅಂತ. ಹೌದು ರೀ. ಅಯ್ಯೋ, ಎಷ್ಟು ಚೆನ್ನಾಗಿದೆ ಕಿಚನ್ ರೀ. ಕಿಚನ್ ಎಷ್ಟು ಚೆನ್ನಾಗಿದೆಯಲ್ಲ, ತುಂಬಾ ಇಷ್ಟ ಆಯ್ತು ರೀ ನನಗೆ. ಹೌದು ಸ್ವೀಟಿ. ಅಕ್ಕ, ಕಕ್ಕುಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀನೊಬ್ಳು ಕಕ್ಕುಸ್ ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ. ಬಾರೆ ಹೋಗೋಣ ಕಡೆ. ಅಕ್ಕ, ಏನಾಯ್ತು? ನಾನು ಏನ್ ಹೇಳ್ದೆ? ಎಲ್ಲ ರೂಮ್ ನೋಡ್ಕೊಂಡು ಬರುವಾಗ ಚೆನ್ನಾಗಿದೆ ಅಂತ ಹೇಳ್ದೆ. ಅದೇ ತರ ಕಕ್ಕುಸ್ ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ದೆ. ಏನಾಯ್ತೀಗ? ನಿನ್ನ ಹತ್ರ ಹೋಗಿ ಮಾತಾಡ್ತಾ ಇದೀನಲ್ಲ. ತೂ ಅಂತ ಹೇಳೋಗ್ತಾ ಇದ್ದಾಳೆ. ನೀನೇ ಕಡೆ ತೂ ಬಂದ್ಬಿಟ್ಲಂಗೆ. ನಿಜವಾಗ್ಲೂ ಕಕ್ಕುಸ್ ತುಂಬಾ ಚೆನ್ನಾಗಿದೆ. ಲಾಲೆಲೋ ಲಾಲೆಲೋ ಲಾಲೆಲೋ. ದೀಪು, ಅಕ್ಕನ್ಗೆಲ್ಲ ಮನೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಹೌದು ಕಣೋ, ಮನೆ ಎಲ್ಲ ತುಂಬಾ ಇಷ್ಟ ಆಗಿದೆ ಎಲ್ರಿಗೂ. ಆಯ್ತು ದೀಪು, ಹಂಗಂದ್ರೆ ಒಳ್ಳೇದಾಯ್ತು ಬಿಡು. ಮನೆ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳಕ್ ಕೇಳು ಸಾಕು, ಆಯ್ತಾ? ಆಯ್ತು. ಅಕ್ಕ ಬಾಡಿಗೆ ಬಗ್ಗೆ ಮಾತಾಡುವಾಗ ನೀನ್ ಎಲ್ಲರೂ ಹೇಳ್ಬಿಡ್ತೀಯ ಅಂತ ಎದ್ಕೊಂಡ್ಬಿಟ್ಟೆ ನಾನು. ಚಾಚಾ, ಹಂಗೆ ಹೇಳಲ್ಲ. ನೀನು ಅಕ್ಕನ್ಗೇನೋ ಹೆಲ್ಪ್ ಮಾಡ್ಬೇಕಂತ ಕೇಳಿದಾಗ ನಾನು ಹಿಂಗೆ ಹೇಳೋದನ್ನ. ಸರಿ, ಇವತ್ತಿಂದನೇ ಬಾಡಿಗೆ ಲೆಕ್ಕ ಇಟ್ಕೋ, ಆಯ್ತಾ? ಇವತ್ತಾಕೆ ಬಿಡು, 1ನೇ ತಾರೀಕಿಂದ ಲೆಕ್ಕ ಇಟ್ಕೊಳ್ತೀನಿ, ಆಯ್ತಾ? ಆಯ್ತು. ಮತ್ತೆ ಇದು ಅಡ್ವಾನ್ಸ್ ಎಷ್ಟು? ನಿನ್ನ ಹತ್ರ ಎಲ್ಲ ಏನೋ ಅಡ್ವಾನ್ಸ್ ತಗೊಳ್ಳೋದು? ಇಲ್ಲ, ನಿಮ್ ದೊಡ್ಡಪ್ಪ ಕೇಳ್ತಾರಲ್ಲ. ನೆನ್ನೆ ನಾನು ನನ್ನ ದೊಡ್ಡಪ್ಪನಿಗೆ ಕಾಲ್ ಮಾಡಿ ಹೇಳಿದೆ ಕಣೋ. ಆಯ್ತಂತ ಹೇಳಿದಾರೆ ಬಾಡಿಗೆ 25,000 ರೂಪಾಯಿ ಆದ್ರೆ ಬಿಡು, 20,000 ಬೇಡ ಅಂತ ಹೇಳಿದ್ರ. ನಾನು ಈ ಕಾಗೆ ಹಳ್ಳಿಯಲ್ಲಿ ಜನ ಸಿಗಲ್ಲ ಅಂತ ಹೇಳಿದೆ. ಆಯ್ತಂತ ಸುಮ್ಮನೆ ಒಪ್ಕೊಂಡ್ಬಿಟ್ರು. ಓ ಹೌದಾ? ಆಯ್ತು, ನಮ್ ದೊಡ್ಡಪ್ಪಂದು ಅಕೌಂಟ್ ನಂಬರ್ ಕೊಡ್ತೀನಿ, ನೀನು 1ನೇ ತಾರೀಕಿಂದ ಕೊಟ್ಬಿಡು, ಆಯ್ತಾ? ಆ ಅಕೌಂಟಿಗೆ ಹಾಕ್ಬಿಡು. ಆಯ್ತು. ಸರಿ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಟೆಂಪೋದಲ್ಲಿ ಐಟಮ್ ಎಲ್ಲ ಇದೆ, ಸ್ವಲ್ಪ ಇಳಿಸೋಣ. ಸರಿ ಆಯ್ತು, ಬಾ ಹೋಗೋಣ. ಬಾಬಾ, ಮನೆನೆಲ್ಲ ನೋಡಿದ್ರಾ? ಇಷ್ಟ ಆಯ್ತಾ? ಅಯ್ಯೋ, ಏನ್ ದೀಪು, ಎಷ್ಟ್ ಚೆನ್ನಾಗಿದೆ ಮನೆ. ಇಷ್ಟ ಆಯ್ತಾ ಅಂತ ಕೇಳ್ತಾ ಇದೀಯಾ? ತುಂಬಾ ಚೆನ್ನಾಗಿದೆ. ಫ್ರೆಂಡ್ ಇಲ್ಲಿ, ಅವ್ನ್ ಮನೆಗೆ ಹೋಗ್ಬಿಟ್ಟ ಬಾವಾ? ಓ ಹೌದಾ? ಹೌದು ಬಾವಾ, ಇನ್ನೇನು, ತುಂಬಾ ಸಂತೋಷ ಆಯ್ತು. ಇನ್ನ ನೀವು ಈ ಮನೇಲಿ ಇರಿ, ಆಯ್ತಾ? ಏನಾದ್ರು ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ. ಆಯ್ತು ಕಣಪ್ಪ ದೀಪು, ಟೆಂಪೋದಿಂದ ಐಟಮ್ ಎಲ್ಲ ಇಳಿಸಿಟ್ಟಿದ್ದೀನಿ ಬಾವಾ.
ಅಯ್ಯೋ ನೀನೇ ಹೇಳಿಸ್ಬಿಟ್ಟ ದೀಪು, ನಾನ್ ಬರ್ತಾ ಇದ್ನಲ್ಲ. ಇಲ್ಲ ಬಾವ, ಫ್ರೆಂಡ್ ಇದ್ನಲ್ಲ, ಅವನು ಹೆಲ್ಪ್ ಮಾಡ್ದ. ಹೌದಾ, ಸರಿ ಕಣಪ್ಪ. ಸರಿ ಬಾವ, ನಾನು ನಿನ್ನ ಹೊರಡ್ತೀನಿ. ಆಯ್ತು ದೀಪು, ನಾಳೆ ದುರ್ಗನೆಲ್ಲ ಕರ್ಕೊಂಬಾ. ಆಯ್ತಕ್ಕ, ಅವರೇ ಬರ್ತೀನಿ ಅಂತ ಹೇಳಿದ್ರು, ನಾಳೆ ಬಂದ್ರೆ ಬರ್ಬೋದು. ಆಯ್ತಪ್ಪ. ಮೀನಾ ಬಾ ಹೋಗೋಣ. ಆಯ್ತಪ್ಪ. ಅಚ್ಚು ಬಾಯ್, ಮನೆಗೆ ಹೋಗ್ತೀನಿ. ಅತ್ತೆ ಬಾಯ್, ಮಾವ ಬಾಯ್, ಅನ್ನು ಅಕ್ಕ ಬಾಯ್, ನಾಳೆ ಬರ್ತೀನಿ. ಬಾಯ್ ಬಾಯ್ ಮೀನಾ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್